ಮಾಡಿದ್ದು ತಪ್ಪು ಸರ್. ದಯವಿಟ್ಟು ನನ್ನ ಕ್ಷಮಿಸಿ. ಮಾಡೋದೆಲ್ಲ ಮಾಡಿ ಈಗ ಬಂದು ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡ್ಬೇಕಾ? ನಾನು ಹಿಂಗ್ ಕ್ಷಮಿಸಲ್ಲ. ಬಾಲರಾಜ್, ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದಾಳೆ, ಕ್ಷಮಿಸ್ಬಿಡಿ. ಹಾಗೆ ಇನ್ ಮುಂದೆ ಈ ರೀತಿ ಆಗದೆ ಇರೋ ತರ ನೋಡ್ಕೊಳ್ಳಿ, ಓಕೆ? ಸರಿ ಮೇಡಮ್. ಎಲ್ರೂ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಹಾ, ಒಂದ್ ನಿಮಿಷ. ನಿಮ್ಮೆಲ್ರಿಗೂ ಒಂದು ಸಿಹಿ ಸುದ್ದಿ ಇದೆ. ಈ ಸಲ ಯುಗಾದಿಗೆ ನಿಮ್ಮೆಲ್ರಿಗೂ ಬೋನಸ್ ಕೊಡ್ತಾ ಇದ್ದೀವಿ. ಇದೇ ಖುಷಿಲ್ ಹೋಗಿ ಎಲ್ರೂ ನಿಮ್ ಕೆಲಸ ಮಾಡಿ ಹೋಗಿ. ಮಾಮ್, ಈ ಪ್ರಾಬ್ಲಮ್ನ ಇಷ್ಟು ಈಸಿಯಾಗಿ ಸಾಲ್ವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೋಡು ಪುಷ್ಪಕ್, ನನಗೆ ಮೈನಾ ಮೇಲಾಗ್ಲಿ ಧ್ರುವ ಮೇಲಾಗ್ಲಿ ಯಾವುದೇ ರೀತಿ ಕೋಪ ಇಲ್ಲ. ಎಲ್ರೂ ಅವ್ರವ್ರ ಲಿಮಿಟ್ಸ್ ಅಲ್ಲಿದ್ರೆ ತುಂಬಾ ಒಳ್ಳೇದು. ಯಾರಿಂದನೂ ಯಾವ ಕಾರಣಕ್ಕೂ ಈ ಗಾರ್ಮೆಂಟ್ಸ್ಗೆ ತೊಂದರೆ ಆಗ್ಬಾರ್ದು. ಏನಂಟಿ ನೀವಿಲ್ಲಿ ಬಂದಿದ್ ನೋಡಿ ಆ ಮೈನಾಗೊಂದ್ ಗತಿ ಕಾಣಿಸ್ತೀರಾ ಅಂತ ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ಆದ್ರೆ ನೀವು ಆ ಮೈನಾ ಮತ್ತೆ ಧ್ರುವ ಪರ ವಹಿಸ್ಕೊಂಡು ಮಾತಾಡಿದ್ರಲ್ವಾ, ನನಗೆಷ್ಟು ಬೇಜಾರಾಯ್ತು. ನೀವ್ ಈ ರೀತಿ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂಟಿ ಹೀಗ್ ಮಾಡಿದ್ರಿ? ಯಾಕೆ ಅಂದ್ರೆ ಪುಷ್ಪಕ್ ನೆನ್ನೆ ನನ್ನ ಜೊತೆ ಜಗಳ ಮಾಡ್ದ. ಮೈನಾ ಜೊತೆ ನಾವು ನಡ್ಕೊಂಡಿದ್ ತಪ್ಪು ಅಂತ ತುಂಬಾ ಕೋಪ ಮಾಡ್ಕೊಂಡು ಮಾತಾಡ್ದ. ಹೀಗಿರ್ಬೇಕಾದ್ರೆ ನಾವು ಧ್ರುವ ಮೈನಾ ವಿರುದ್ಧ ಮಾತಾಡಿದ್ರೆ ಅವನಿಗೆ ಖಂಡಿತ ನಮ್ಮ ಮೇಲೆ ಕೋಪ ಜಾಸ್ತಿ ಆಗುತ್ತೆ. ಅದೇನೋ ಸರಿ ಆಂಟಿ, ಆದ್ರೆ ನಾವ್ ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗೋಯ್ತಲ್ಲ. ನಾವ್ ಎಷ್ಟು ಕಷ್ಟಪಟ್ಟು ಆ ಮೈನಾನ ಇಲ್ಲಿಂದ ಹೊರಗಡೆ ಹಾಕಿದ್ವಿ. ಇವಾಗ ನೋಡಿದ್ರೆ ಮತ್ತೆ ಒಕ್ರಿಸ್ಕೊಂಡ್ರು. ಮುಂದೆ ಏನ್ ಮಾಡೋದಂತ? ನೋಡು ನರ್ತನ, ನಾವು ಪುಷ್ಪಕ್ ಜೊತೆ ಚೆನ್ನಾಗಿ ಇದ್ಕೊಂಡೆ ನಮ್ ಕೆಲ್ಸನ ಸಾಧಿಸ್ಬೇಕು. ಅಂದ್ರೆ ಹೇಗೆ? ನಾವು ಆ ಧ್ರುವನೇ ಪ್ರಿಯಕರ ಅಂತ ಪ್ರೂವ್ ಮಾಡಕ್ ಹೋಗಿದ್ವಿ ತಾನೆ? ಹೌದು. ಆದ್ರೆ ಈಗ ಆ ಪ್ರಿಯಕರ ಅನ್ನೋ ಕ್ಯಾರೆಕ್ಟರ್ನ ಪಕ್ಕಕ್ಕಿಟ್ಬಿಡೋಣ. ಇಟ್ಟು ಆ ಧ್ರುವ ಮೈನಾ ಇಬ್ರು ಒಬ್ರನ್ನೊಬ್ರು ನಿಜವಾಗ್ಲೂ ಪ್ರೀತಿ ಮಾಡೋ ಹಾಗೆ ಮಾಡ್ಬೇಕು. ಅವರಿಬ್ರು ಲವ್ ಮಾಡ್ತಿದ್ದಾರೆ ಅನ್ನೋ ವಿಷಯ ಪುಷ್ಪಕ್ಗೆ ತಿಳಿಯೋ ಹಾಗೆ ಮಾಡ್ಬೇಕು. ಅಂದ್ರೆ ಹೇಗೆ? ನಮ್ಮ ಅದೃಷ್ಟಕ್ಕೆ ಅವರಿಬ್ರು ನಿಜವಾಗ್ಲೂ ಒಬ್ರನ್ನೊಬ್ರು ಪ್ರೀತಿ ಮಾಡಿದ್ರೆ ಆಗ ನಾವು ಮೈನಾನ ದೂರ ಮಾಡ್ಬೇಕಾಗಿಲ್ಲ. ಆಟೋಮೆಟಿಕ್ ಆಗಿ ನನ್ ಮಗನೇ ಅವಳಿಂದ ದೂರ ಆಗ್ತಾನೆ. ವಾವ್, ಗ್ರೇಟ್ ಐಡಿಯಾ ಆಂಟಿ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಪುಷ್ಪಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವಿಬ್ರು ಒಳ್ಳೆಯವರಾಗಿರ್ಬೋದು ಅಲ್ವಾ? ಆದ್ರೆ ಈ ಪ್ಲಾನ್ ತುಂಬಾ ಕೇರ್ಫುಲ್ ಆಗಿ ಎಕ್ಸಿಕ್ಯೂಟ್ ಆಗ್ಬೇಕು. ಪುಷ್ಪಕ್ಗೆ ಎಲ್ಲೂ ನಮ್ಮಿಬ್ರು ಮೇಲೂ ಡೌಟ್ ಬರಬಾರ್ದು. ಓಕೆ ಆಂಟಿ, ಲಾಸ್ಟ್ ಪ್ಲಾನ್ ಏನೋ ಫೇಲ್ಯೂರ್ ಆಗಿರ್ಬೋದು, ಆದ್ರೆ ಈ ಸಲ ಫೇಲ್ ಆಗೋ ಚಾನ್ಸೇ ಇಲ್ಲ. ಸರ್ಸು 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 ದೀಪಾ ದೀಪಾ. ಯಾಕೋ ಏನಾಯ್ತು? ಸರ್ಸು, ಏನೋ ಅಣ್ಣ. ಬಾ ಇಲ್ಲಿ. ತಗೋ, ಇದ್ ನಿನಗೆ ಡ್ರೆಸ್. ತಗೋ, ಇದ್ ನಿನಗೆ ಸೀರೆ. ನಾನು ಡ್ರೆಸ್ ಹಾಕೋತೀನೇನೋ? ಅಯ್ಯೋ ಮರ್ತೇ ಹೋದೆ. ತಗೋ, ಇದ್ ನಿನಗೆ ಡ್ರೆಸ್ಸು, ಇದು ಉಲ್ಟಾ ಸೀರೆ. ಯಾಕೋ ಯಾಕೋ ಇದನ್ನೆಲ್ಲ ತರಕ್ ಹೋದೆ? ಯಾಕೆ ಅಂದ್ರೆ ಯುಗಾದಿ ಹಬ್ಬ ಸರ್ಸು. ಅದರಲ್ಲೂ ಯುಗಾದಿ ಹಬ್ಬದ ದಿನ ಎಲ್ರು ಹೊಸ ಬಟ್ಟೆ ಹಾಕೋತಾರಲ್ವಾ, ಹೊಸ ವರ್ಷಕ್ಕೆ ಹೊಸ ಬಟ್ಟೆ.
ಅಪ್ಪನೂ ಹಿಂಗೆ ಕಣು. ಹಬ್ಬ ಬಂದ್ರೆ ಸಾಕು, ಎಷ್ಟೇ ಕಷ್ಟ ಇರ್ಲಿ ನನಗ್ ಸೀರೆ, ನಿಮಗ್ ಬಟ್ಟೆ ತಂದ್ಬಿಡ್ತಾ ಇದ್ರು. ಅದಕ್ಕೆ ತಾನೇ ನಾನು ಈ ವರ್ಷ ತಂದಿರೋದು. ಸೀರೆ ಹೇಗಿದೆ ಅಂತ ಹೇಳು, ಸರಿನಾ? ಹೇಗಿದೆ? ತುಂಬಾ ಚೆನ್ನಾಗಿದೆ ಕಂದ. ಅಲ್ವಾ? ದೀಪಾ ನೋಡು ಎಷ್ಟ್ ಚೆನ್ನಾಗಿದೆ ಅಂತ. ಹಾ, ಇದೆಂತ ಸೀರೆ? ಎಂತ ಸೀರೆ ತಂದಿದ್ಯೋ? ಚೆನ್ನಾಗಿರೋದ್ ಸಿಕ್ಕಿಲ್ವಾ? ಏನಾಗಿದೆ ಈ ಸೀರೆಗೆ? ಏನೋಪ್ಪ, ನನ್ಗೇನೋ ಇಷ್ಟ ಆಗಿಲ್ಲ. ನನಗಿಷ್ಟ ಆಗಿದೆ. ನನ್ ಮಗ ತಂದಿರೋದು ಉಟ್ಕೊಳ್ಳೋಳ್ ನಾನು. ಅಮ್ಮಂಗೆ ಇಂಥ ಸೀರೆ ತಂದಿರೋನು ಇನ್ ನನ್ಗೆ ಎಂತ ಡ್ರೆಸ್ ತಂದಿದಾನೋ? ಚೆನ್ನಾಗಿಲ್ಲ. ಅಯ್ಯೋ, ಹಾಕ್ತೀನಿ ನೋಡು. ಏನಾಗಿದ್ಯಾ ಇದಕ್ಕೆ? ನನ್ ಮಗ ಅಷ್ಟು ಪ್ರೀತಿಯಿಂದ ತಂದಿದ್ದಾನೆ, ಅವನಿಗೆ ಬೇಜಾರ್ ಮಾಡ್ತೀಯಾ? ನನ್ಗೇನು ಬೇಜಾರಿಲ್ಲ ಸರ್ಸು. ನನ್ನ ಅಂಗಡಿ ಅವನ್ಗೆ ಆಲ್ರೆಡಿ ಹೇಳ್ಬಿಟ್ಟು ಬಂದಿದ್ದೀನಿ. ನನ್ನ ತಂಗಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ತನ್ನ ವಾಪಸ್ ಕೊಡ್ತೀನಿ ಅಂತ. ಕೊಡು ದೀಪ, ಕೊಡು. ವಾಪಸ್ ಕೊಟ್ಟು ಬೇರೆ ತರ್ತೀಯಾ? ಸೀನೇ ಇಲ್ಲ. ಒಂದ್ಸಲ ಶಾಪಿಂಗ್ ಮಾಡಿದ್ಮೇಲೆ ಮುಗೀತು ಹಬ್ಬಕ್ಕೆ. ಕೊಡು, ವಾಪಸ್ ಕೊಡ್ತೀನಿ. ಸುಮಾರಾಗಿದೆ, ನಾನೇ ಇಟ್ಕೋತೀನಿ, ಕೊಡು. ಸುಮಾರಾಗಿರೋದ? ಅಯ್ಯೋ, ಸುಮಾರಾಗಿರೋದ್ ನೀನ್ ಯಾಕೆ ಹಾಕೋತೀಯ? ನನ್ ತಂಗಿ ಯಾವಾಗ್ಲೂ ಚೆನ್ನಾಗಿರೋದೇ ಹಾಕೋಬೇಕು. ಕೊಡಿಲಿ. ಕೊಡೋ. ಏ ಬಿಡೆ. ಕೊಡೋ. ಅಯ್ಯೋ, ಕೊಡ್ತೀನಿ ಬಿಡೆ. ಕೊಡೋ ಅಣ್ಣ. ನಾನ್ ಸುಮ್ನೆ ತಮಾಷೆ ಮಾಡ್ತಿದ್ದೆ. ಚೆನ್ನಾಗೇ ಇದೆ. ಹಾಕ್ತೀನಿ ನೋಡು. ನೋಡ್ದ ಸರ್ಸು, ನಿನ್ ಮಗಳಿಗೆ ಹೇಳ್ಬಿಡು ನನ್ನ ಹತ್ರ ಈ ನಾಟಕಗಳೆಲ್ಲ ನಡೆಯಲ್ಲ ಅಂತ. ಚೆನ್ನಾಗಿದೆ ಕಂದ. ನೀನ್ ಬರೀ ನಿನ್ ಮಗಂಗ್ ಮಾತ್ರ ಮುದ್ ಮಾಡು. ವೆ. ಅಯ್ಯೋ, ಇವಳು ಯಾವಾಗ ಸರ್ಸು ಬೆಳೆಯೋದು? ನೀನ್ ಬೇರೆ ಇವಳಿಗೆ ಮದ್ವೆ ಮಾಡ್ಬೇಕು ಅಂತಿದ್ಯಾ? ಅವಳಿನ್ನು ಚಿಕ್ಕವಳು ಕಣು. ಅಯ್ಯಯ್ಯೋ, ನಿನ್ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಒಂದ್ ಕೆಲ್ಸನೂ ಆಗಲ್ಲ. ನಾಳೆ ಗೊತ್ತಲ್ಲ ಹಬ್ಬ ಇರೋದು. ಹಬ್ಬ ಮೊದ್ಲು ಇದೆಲ್ಲ ಎತ್ತಿಟ್ಬಿಟ್ಟು